ಸುಲಭವಾಗಿ ಹೆಲ್ದಿ ಕಾನ್ಷಿಯಸ್ ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ. ಮೊದಲಿಗೆ ಒಂದು ಬೀಟ್ರೂಟನ್ನು ಶುಭ್ರವಾಗಿ ತೊಳೆದು ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಚಪಾತಿಗೆ, ಅನ್ನಕ್ಕೆ, ಅನ್ನದ ಜೊತೆ ಸೈಡ್ಗೆ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಮೊದಲಿಗೆ ಬೀಟ್ರೂಟ್ ಪಲ್ಯ ಮಾಡಿಕೊಳ್ಳಲು ಒಂದು ಕಪ್ಪು ಬೀಟ್ರೂಟು, 2 ಹಸಿಮೆಣಸಿನ್ಕಾಯಿ, ಕಲ್ಲರಿಗೆ ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟೇ. ಸಿಂಪಲ್ಲಾಗಿ 5 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಇದು ಬಂದು ಕಡಲೆ ಬೀಜದ ಪೌಡ್ರು. ಕಡಲೆ ಬೀಜನ ಹುರ್ಕೊಂಡು ಅದು ತಣ್ಣಗಾದ್ಮೇಲೆ ಅದರ ಸಿಪ್ಪೆ ಎಲ್ಲ ತೆಗೆದು ಅದ್ರ ಜೊತೆಗೆ 1 ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ 4, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಲ್ಲ ಪಲ್ಯಕ್ಕೂ ಹಾಕಿದ್ರೂ ಚೆನ್ನಾಗಿರುತ್ತೆ. ಮೊದಲಿಗೆ ಗ್ಯಾಸನ್ನು ಆನ್ ಮಾಡ್ತಾ ಇದ್ದೀನಿ. ಬಾಣಲಿ ಸ್ವಲ್ಪ ಬಿಸಿ ಆಗಲಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಂತರ ಸಾಸಿವೆ ಹಾಕ್ತೀನಿ. ಸ್ವಲ್ಪ ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ 1 ಸ್ಪೂನ್. ಒಂದು ಈರುಳ್ಳಿ ಹಾಕ್ಬೇಕು. ಎರಡು ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಬೇಕು. ಕರಿಬೇವು 2 ಎಸಳು ಹಾಕ್ಬೇಕು. ಸ್ವಲ್ಪ ಕಂದು ಬಣ್ಣಕ್ಕೆ ಬರಲಿ ಈರುಳ್ಳಿ. ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ, ರಸಂ, ಪಲ್ಯ. ಈಗ ಬೀಟ್ರೂಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿರುವಂತಹ ಬೀಟ್ರೂಟ್. ಆದಷ್ಟು ಮನೆಗಳಲ್ಲಿ ಊಟ ಮಾಡುವುದನ್ನು ಅಳವಡಿಸ್ಕೊಳ್ಳಿ. ಯಾಕೆಂದರೆ ಇತ್ತೀಚಿನ ಕಾಲದಲ್ಲಿ ಹೋಟೆಲ್ ಊಟಕ್ಕೆ ತುಂಬಾ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ.
ನಾವು ಮನೆಗಳಲ್ಲಾದರೆ ನ್ಯಾಚುರಲ್ಲಾಗಿ ಯಾವುದೇ ಕೆಮಿಕಲ್ ಇಲ್ಲದೆ, ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲದೆ, ನಮ್ಮ ಕಣ್ಣು ಮುಂದೆ ನಾವೇ ಶುಭ್ರವಾಗೆಲ್ಲ ಕ್ಲೀನ್ ಮಾಡಿ ಮಾಡ್ತೀವಿ. ತಿನ್ನೋವಾಗ ತೃಪ್ತಿ ಇರುತ್ತೆ, ಮತ್ತು ನಮ್ಮ ಹೆಲ್ತಿನ ನಾವೇ ಕಾಪಾಡ್ಕೊಳ್ತೀವಿ. ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ. ಬೀಟ್ರೋಟ್ ತಿನ್ನೋದ್ರಿಂದ ನಮ್ಮ ಬ್ಲಡ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ನನಗೆ ಫ್ರೈ ಹೇಳ್ತೇನೆ ಫ್ರೆಂಡ್ಸ್, ನಮಗೆ ಸ್ಪೂನುಗಳಲ್ಲೆಲ್ಲ ಅಳತೆ ಗೊತ್ತಾಗಲ್ಲ, ನಮಗೆ ಫ್ರೈ ಆಯಿತು. ಸ್ವಲ್ಪ ಅರಿಶಿನ, ನೀರೇನು ಹಾಕಬಾರ್ದು. ಇದಕ್ಕೆ ಬೀಟ್ರೂಟಲ್ಲ ನೀರಿನ ಅಂಶ ಇರುತ್ತೆ. ಇದು ಬಂದು ಅಚ್ಚ ಖಾರದ ಪುಡಿ. ನಾನು ಮನೆಯಲ್ಲೇ ತಯಾರು ಮಾಡ್ಕೊಳ್ತೀನಿ. ನಾನು ಯಾವುದೇ ಅಂಗಡಿಗಳಲ್ಲಿ ಪ್ಯಾಕೆಟ್ಗಳಾಗಲಿ ತೊಗೊಂಬರಲ್ಲ. ಸಾಂಬಾರು ಪೌಡರ್, ಖಾರದ ಪೌಡರ್, ಧನಿಯಾ ಪೌಡರ್, ಪುಳಿಯೋಗರೆ ಪೌಡರ್ ಎಲ್ಲ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ಅಂಗಡಿಗೆ ಹೋಗಿ ತೊಗೊಂಬರಲ್ಲ ಪ್ಯಾಕೆಟ್ ಪೌಡರ್. ಸ್ವಲ್ಪ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ತೀನಿ. 2 ಮೆಣಸಿನ್ಕಾಯಿ ಹಾಕಿದ್ದೀನಲ್ಲ, ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್. ಈಗ ಒಂದು 2 ನಿಮಿಷ ಅದನ್ನು ಬೇಯಲು ಬಿಡೋಣ. ನೀರೇನು ಹಾಕಲಿಲ್ಲ, ಬರೀ ಎಣ್ಣೆಲೇ ಮಸಾಲೆಯಲ್ಲೇ ಡ್ರೈ ಆಗಬೇಕದು. ನೋಡಿ ಫ್ರೆಂಡ್ಸ್, 2 ನಿಮಿಷ ಆಯಿತು. ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಫ್ರೆಂಡ್ಸ್, 2 ನಿಮಿಷ ಆಯಿತು. ಚೆನ್ನಾಗಿ ಫ್ರೈ ಆಗಿದೆ. ನಾನೊಂದು ಡ್ರಾಪು ನೀರು ಹಾಕಲಿಲ್ಲ. ಲಾಸ್ಟಿಗೆ ನಾನು ಹೇಳಿದ್ನಲ್ಲ ಕಡಲೆ ಬೀಜದ ಪೌಡ್ರು, ಅದನ್ನು ಸೇರಿಸ್ತಾ ಇದ್ದೀನಿ ಅಷ್ಟೇ. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಆಗೋಯ್ತು. ಅನ್ನಕ್ಕೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ.
ನೋಡಿ ಫ್ರೆಂಡ್ಸ್, ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ. ಅನ್ನದ ಜೊತೆ ರಸಮು ಬೀಟ್ರೋಟ್ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. ಓನ್ಲಿ 5 ಮಿನಿಟ್ಸ್ ಅಷ್ಟೇ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ.